ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಓಟ್ಸಿಂದ 10 ನಿಮಿಷದಲ್ಲಿ ಮಾಡುವ ಒಂದು ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. 1 ಕಪ್ ಆಗುವಷ್ಟು ಓಟ್ಸನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಯವಾಗಿ ಪುಡಿ ಮಾಡಿಕೊಳ್ಬೇಕು. ನೋಡಿ, ಈ ಥರ ಪುಡಿ ಮಾಡಿಕೊಂಡಿದ್ದೇನೆ. ಇದನ್ನೀಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಬಾಂಬೆ ರವೆ ಹಾಕ್ಕೊಳ್ಬೇಕು. ಉಪ್ಪಿಟ್ಟು ಮಾಡುವ ರವೆಯನ್ನು ಹಾಕಿದ್ದೇನೆ. ಹಾಗೆ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಇದಕ್ಕೆ 1 ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಮೊಸರಿನ ಬದಲಾಗಿ ನೀವು ಮಜ್ಜಿಗೆ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಬೋದು. ನಿಮಗೆ ಮೊಸರು ಬೇಡ ಅಂತ ಆದರೆ ನೀರು ಹಾಕಿ ಕೂಡ ನೀವು ಇದನ್ನು ಕಲಸಿಕೊಳ್ಬೋದು. ಇದಕ್ಕೆ ಸೋಡಾ ಹಿಟ್ಟು ಹಾಕೋದಿಲ್ಲ ನೋಡಿ. ಈಗ ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇದಕ್ಕೆ 1 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಮೆಣಸು ಮತ್ತು 1 ಇಂಚು ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ. ಮೆಣಸು ನಿಮಗೆ ಎಷ್ಟು ಖಾರ ಬೇಕು ನೋಡಿ ಅಷ್ಟು ನೀವು ನೋಡಿಕೊಂಡು ಹಾಕ್ಕೊಳ್ಬೋದು. ಈಗ 1 ಕಡ್ಡಿ ಕರಿಬೇವನ್ನು ಸಣ್ಣಗೆ ಕತ್ತರಿಸಿ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಿದ್ದರೂ ಹಾಕ್ಕೊಳ್ಬೋದು. ಈಗ 1 ಈರುಳ್ಳಿಯನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ನೋಡಿ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಈ ಹಿಟ್ಟನ್ನು ಕಲಸಿಕೊಳ್ಬೇಕು ನೋಡಿ. ಹಿಟ್ಟು ದೋಸೆ ಹಿಟ್ಟಿನ ಹದಕ್ಕಿರಬೇಕು. ನೀರು ಕಡಿಮೆಯಾಗಿದ್ದರೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ದೋಸೆ ಮಾಡಲಿಕ್ಕೆ ಜಾಸ್ತಿ ಹೊತ್ತು ಹಿಡಿಯುವುದಿಲ್ಲ ನೋಡಿ. 10 ನಿಮಿಷದಲ್ಲಿ ನೀವು ಈ ದೋಸೆಯನ್ನು ಮಾಡಿಕೊಳ್ಬೋದು. ಈಗ ನಾನು ಇದನ್ನು ಚೆನ್ನಾಗಿ ಕಲಸಿದ್ದನ್ನು ನೋಡಿ. ಈಗ ಹಿಟ್ಟು ಇನ್ನೂ ದಪ್ಪ ಉಂಟು. ಇದಕ್ಕೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ತೇನೆ ನೋಡಿ. ಈ ಥರ ದಪ್ಪ ಉಂಟು ನೋಡಿ ಹಿಟ್ಟು. ಈಗ ಇದನ್ನು 10 ನಿಮಿಷ ಹಾಗೆ ಇಡಬೇಕು. ಇದಕ್ಕೆ ಸೋಡಾ ಹಿಟ್ಟೆಲ್ಲ ಹಾಕಲಿಕ್ಕಿಲ್ಲ ನೋಡಿ. ನೀವು ಇದಕ್ಕೆ ಒಂದು ಸ್ವಲ್ಪ ಸೋಡಾ ಹಿಟ್ಟು ಬೇಕಿದ್ದರೂ ಹಾಕ್ಕೊಳ್ಬೋದು. ಸೋಡಾ ಹಿಟ್ಟು ಹಾಕಿದರೆ ತುಂಬಾ ಕಣ್ಣಾಗಿ ಮೆತ್ತಗೆ ಆಗಿ ಆಗ್ತದೆ. ನಾನು ಇದಕ್ಕೆ ಸೋಡಾ ಹಿಟ್ಟು ಹಾಕ್ತಾ ಇಲ್ಲ, ಹಾಗೆ ಮಾಡ್ಕೊಳ್ತಾ ಇದ್ದೇನೆ. ಈಗ 10 ನಿಮಿಷ ಆದಮೇಲೆ ಒಲೆ ಮೇಲೆ ಒಂದು ಕಾವಲಿ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ಳಿ. ಮತ್ತು ಹಿಟ್ಟು ದಪ್ಪ ಆಗಿದ್ರೆ ಸ್ವಲ್ಪ ನೀರನ್ನು ಹಾಕಿ ತೆಳ್ಳಗೆ ಮಾಡ್ಕೊಳ್ಳಿ. ಹಿಟ್ಟಿನ ಹದ ಹೀಗಿರಬೇಕು ನೋಡಿ. ಜಾಸ್ತಿ ತೆಳ್ಳಗೆ ಕೂಡ ಇಲ್ಲ, ಹಾಗೆ ಜಾಸ್ತಿ ದಪ್ಪ ಕೂಡ ಇಲ್ಲ. ಈ ಹದಕ್ಕೆ ಇರಬೇಕು. ಈಗ ಹಿಟ್ಟನ್ನು ಹಾಕಿ ಸ್ವಲ್ಪ ದಪ್ಪ ದೋಸೆ ಮಾಡಬೇಕು ನೋಡಿ. ಹಾಗೆ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಈ ದೋಸೆ ಮಾಡಬೇಕು. ಈಗ ಮುಚ್ಚಳ ಮುಚ್ಚಿಟ್ಟು ಮೀಡಿಯಂ ಉರಿಯಲ್ಲಿ ಬೇಯಿಸಿಕೊಳ್ಳಿ. 1-2 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಳಿ. ಈಗ ಮಗುಚಿ ಹಾಕಿ 2 ಬದಿ ಕಾಯಿಸಿ ತೆಗೆದ್ರೆ ಆಯಿತು ನೋಡಿ. ರುಚಿಯಾದ ಓಟ್ಸು ಸೆಟ್ ದೋಸೆ ರೆಡಿ ಆಗ್ತದೆ ನೋಡಿ. ಮತ್ತು ಇದಕ್ಕೆ ನೀವು ಸೋಡಾ ಹಿಟ್ಟು ಹಾಕದಿದ್ದರೂ ಕೂಡ ಇದು ತುಂಬಾ ಮೆತ್ತಗಾಗಿ ಆಗಿರ್ತದೆ. ಅಂದರೆ ಅದಕ್ಕೆ ಓಟ್ಸ್ ಹಾಕಿದ್ದೇವೆ ನೋಡಿ, ಹಾಗಾಗಿ ದೋಸೆ ತುಂಬಾ ಮೆದುವಾಗಿ ಆಗ್ತದೆ. ದೋಸೆ ನೋಡಿ ಎಷ್ಟು ಮೆತ್ತಗಾಗಿ ಆಗಿದೆ ನೋಡಿ. ಹಾಗೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ. 10 ನಿಮಿಷದಲ್ಲಿ ನಿಮಗೊಂದು ರುಚಿಯಾದ ದೋಸೆ ರೆಡಿ ಆಗ್ತದೆ ನೋಡಿ. ಹೀಗೆ ಎಲ್ಲ ದೋಸೆ ಮಾಡಿ ತೆಗೆದ್ರೆ ಆಯಿತು. ಈಗ ರುಚಿಯಾದ ಓಟ್ಸು ದೋಸೆ ರೆಡಿಯಾಗಿದೆ. ಇದಕ್ಕೆ ತುಪ್ಪ ಹಚ್ಚಿ ಕೂಡ ನೀವು ತಿನ್ಬೋದು. ಚಟ್ನಿಯ ಜೊತೆನೂ ತುಂಬಾ ಚೆನ್ನಾಗಿ ಆಗ್ತದೆ ನೋಡಿ. ನೀವು ಒಂದು ಸಾರಿ ಈ ಥರದ ದೋಸೆ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.